ಇದು ಬದ್ಧ ಕೋನಾಸನ ಸ್ಥಿತಿ. ಸೊ ಈ ಸ್ಥಿತಿಯೊಳಗೆ ಬಹಳಷ್ಟು ಮಂದಿಗೆ ಕುತ್ಕೊಳಕ್ ಬರೋದಿಲ್ಲ, ಅಂದ್ರೆ ಕಾಲು ಪೂರ್ತಿ ಕೆಳಗೆ ಹೋಗುದಿಲ್ಲ. ಸೊ ಇದೇ ರೀತಿ ಇರ್ತಾವು. ಸೊ ಅದಕ್ಕಾಗಿ ಇನ್ನೂ ಕೆಳಗೆ ಬರ್ಬೇಕು ಕಾಲ್ಪ ಅಂತಂದ್ರ ಸೊ ಪ್ರತಿದಿನ ಇವೆರಡು ಆಸನಗಳನ್ನ ನೀವು ಈ ಆಸನ ಮಾಡೋಕ್ಕಿಂತ ಮೊದಲು ಪ್ರಾಕ್ಟೀಸ್ ಮಾಡ್ರಿ. ಸೊ ಯಾವ್ಯಾವ ಅಂತಂದ್ರ ಈ ರೀತಿ ಕಾಲು ಓಪನ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಕೈ ಬೆನ್ ಹಿಂದಿಟ್ಕೋರಿ. ಸೊ ನೆಕ್ಸ್ಟ್ ಬ್ರೀದ್ ಇನ್ ಮಾಡ್ತಾ ಈ ರೀತಿ ಮೊಣಕಾಲ್ ನೆಲಕ್ಕೆ ಹಚ್ಚ್ರಿ. ಸಾಧ್ಯ ಆಗ ಇಷ್ಟ ತಗೋರಿ. ಮೊದ್ಲ ಸಾಧ್ಯ ಆಗ್ತಿತ್ತಂದ್ರ ಪೂರ್ತಿ ಕೆಳಗೆ ಹಚ್ಚ್ರಿ. ಬ್ರೀದ್ ಔಟ್. ಸೊ ನೆಕ್ಸ್ಟ್ ಇನ್ನೊಂದ್ ಕಡೆ ಬ್ರೀದ್ ಇನ್, ಬ್ರೀದ್ ಔಟ್. ಇದೇ ರೀತಿ ನೀವು ಉಸಿರಾಟದ ಜೊತೆಗೆ ಇದನ್ನ 10 ಬಾರಿ ಪ್ರಾಕ್ಟೀಸ್ ಮಾಡಬಹುದು. ಸೊ ಸೆಕೆಂಡ್ ಒನ್, ಈ ರೀತಿ ರೈಟ್ ಲೆಗ್ ಓಪನ್ ಮಾಡ್ಕೋರಿ 90 ಡಿಗ್ರಿ. ಸೊ ನೆಕ್ಸ್ಟ್ ಲೆಫ್ಟ್ ಲೆಗ್ ಈ ರೀತಿ ನೀ ಕೆಳಗೆ ಹಚ್ಬೇಕು. ಸೊ ಮ್ಯಾಲ್ ಬರ್ತಿರಿ ರೀತಿ. ಸೊ ಬ್ರೀದ್ ಇನ್ ಮಾಡ್ತಾ ಈ ರೀತಿ ಮುಂದೆ ಹೋಗ್ರಿ. ಬ್ರೀದ್ ಔಟ್ ಮಾಡ್ತಾ ವಾಪಸ್. ಬ್ರೀದ್ ಇನ್ ಮಾಡ್ತಾ ಮುಂದೆ ಹೋಗ್ರಿ. ಬ್ರೀದ್ ಔಟ್ ಮಾಡ್ತಾ ವಾಪಸ್. ಇದೇ ರೀತಿ ಈ ಕಾಲಿಗೆ ಇದೇ ರೀತಿ ನೀವು ಉಸಿರಾಟದ ಜೊತೆಗೆ ಇದನ್ನು ಕೂಡ 8 ರಿಂದ 10 ಬಾರಿ ಪ್ರಾಕ್ಟೀಸ್ ಮಾಡಬಹುದು. ಸೊ ಈ ಎಕ್ಸರ್ಸೈಸ್ ಮತ್ತು ಆಸನ ಬದ್ಧ ಕೋನಾಸನ ಪ್ರಾಕ್ಟೀಸ್ ಮಾಡೋದ್ರಿಂದ ರೀಪ್ರೊಡಕ್ಟಿವ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತೈತಿ, ಜೊತೆಗೆ ಪೆಲ್ವಿಕ್ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗ್ತೈತಿ.